ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಆಲೂ ಪರೋಟ ಮಾಡೋ ತೋರಿಸ್ತಿದ್ದೀನಿ. ಫಸ್ಟು ಆಲೂನ ಬೇಯಿಸ್ಕೊಳ್ಳೋಣ. ಆಲೂಗಡ್ಡೆ ಚೆನ್ನಾಗಿ ವಾಶ್ ಮಾಡಿ ಅದರದ್ದು ತುಂಬಷ್ಟು ನೀರು ಹಾಕಿ, ಒಂದು ಸ್ಪೂನ್ ಅರಿಶಿನ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಕುದಿಯೋಕ್ಕಿಡೋಣ ಫ್ರೆಂಡ್ಸ್. ಇದು ಟೋಟಲ್ಲು 4 ವಿಸಿಲ್ಸ್ ಬರಬೇಕು. ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವೆಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆಲೂಗಡ್ಡೆನ ಬೇಯಿಸ್ಕೊಳ್ಳಿ ಗ್ಯಾಸ್ ಮೇಲೆ ಕುಕ್ಕರಲ್ಲಿ. 3ರಿಂದ 4 ವಿಸಿಲ್ ಸಾಕು ಫ್ರೆಂಡ್ಸ್. ತುಂಬ ಮೆತ್ತಗೆ ಆಗಬಾರ್ದು ಆಲೂಗಡ್ಡೆ, ಆಲೂ ಪರೋಟಾಗೆ ಮಾತ್ರ. ನಾಲ್ಕು ವಿಸಿಲ್ ಬಿಡೋಣ. ಈಗ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ, ಕೆಲವರು ಮೈದಾ ಹಿಟ್ಟನ್ನು ತೊಗೊತಾರೆ, ಬಟ್ ಅದು ಹೆಲ್ದಿ ಅಲ್ಲ ಅಂತ ನಾನು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಸ್ವಲ್ಪ ಹಾಲು ಹಾಕ್ತಿದ್ದೀನಿ ಫ್ಲೇವರ್ಸ್ಗೆ. ಆಮೇಲೆ ಹಿಟ್ಟು ತುಂಬ ಮಿದುವಾಗಿ ಟೇಸ್ಟ್ ಎನ್ಹಾನ್ಸ್ ಆಗೋಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಸೇಮ್ ಚಪಾತಿ ಹಿಟ್ಟು ಹೇಗೆ ಮಾಡ್ಕೊತೀವಲ್ಲ ಅದೇ ಅದಕ್ಕೆ ತೊಗೊಂಡು ಬರಬೇಕು ಫ್ರೆಂಡ್ಸ್. ನೋಡಿ, ನಾನು ಇದೆಲ್ಲ ರೆಡಿ ಆದಮೇಲೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಕಲಿಸ್ಕೊಂಡಿದ್ದೀನಿ ರೆಡಿಯಾಗಿ. ಇದನ್ನು ಕ್ಲೋಸ್ ಮಾಡಿಟ್ಬಿಡೋಣ. ಚಪಾತಿ ಆಗಲಿ ಪರೋಟ ಆಗಲಿ ಯಾವುದೇ ಇರಲಿ, ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, 4 ವಿಸಿಲ್ ಆದಮೇಲೆ ತೆಗೆದಿದ್ದೀನಿ. ಈ ರೀತಿ ಬಂದಿದೆ. ಸಿಪ್ಪೆ ಎಲ್ಲ ತೆಗೆದು ಸೈಡ್ ಇಟ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ ಏನೇನು ಮಸಾಲ ಬೇಕಂತ ಆ್ಯಡ್ ಮಾಡೋದು ತೋರಿಸ್ತೀನಿ ಫ್ರೆಂಡ್ಸ್. ಕರಿಬೇವು ಬೇಕು, 1-2 ಪೀಸ್ ಚಕ್ಕೆ ಬೇಕು, ಕಾಳು ಮೆಣಸು ಬೇಕು, ಖಾರ ನೋಡಿ ಹಾಕ್ಕೊಳ್ಳಿ, ಲವಂಗ, ಜೀರಿಗೆ, ಇದು ಸೋಂಪು, ಸ್ವಲ್ಪ ಅಜ್ವಾನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಮೇನ್ ಸೋಂಪು ಫ್ಲೇವರ್ಗೆ ಪರೋಟಾಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟು ನಾರ್ತ್ ಇಂಡಿಯನ್ಸ್ ಎಲ್ಲ ಸೋಂಪು ಜಾಸ್ತಿ ಬಳಸ್ತಾರೆ. ಅದು ಗೋಧಿ ಹಿಟ್ಟು ಆಮೇಲೆ ಆಲೂಗಡ್ಡೆ ವಾಯು ಅಂಶ ಇರುತ್ತಲ್ಲ ಅದನ್ನೆಲ್ಲ ತೆಗಿಯೋಕ್ಕೆ ತುಂಬ ಸಹಾಯ ಮಾಡುತ್ತೆ. ನೋಡಿ, ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ. ಖಾರ ಚೆನ್ನಾಗಿ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಇಡೀ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಅರ್ಧ ಮಿಕ್ಸಿಯಲ್ಲಿ ಆ್ಯಡ್ ಮಾಡಿ, ಇನ್ನು ಅರ್ಧ ನಾನು ಕಡಾಯಿಗೆ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಇದನ್ನು ಫೈನ್ ಪೌಡ್ರ್ ಥರ ಮಾಡ್ಕೊಳ್ಳೋಣ. ಪೇಸ್ಟ್ ಆಗಬೇಕು. ನೋಡಿ, ಈ ಥರ ಆಗಿದೆ. ರೆಡಿ ಇಟ್ಕೊಳ್ಳಿ. ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳಿ. ಇದನ್ನು ನಾನು ಒಗ್ಗರಣೆಗೆ ಹಾಕೋಕ್ಕೆ ಏನೇನು ಬೇಕಂದರೆ 1-2ರಿಂದ 3 ಈರುಳ್ಳಿ, ಅದು ಮಿಕ್ಸಿ ಮಾಡಿರೋದು ಪೇಸ್ಟು, ಮಸಾಲೆ ಪೇಸ್ಟು, ಆಮೇಲೆ ಕೊತ್ತಂಬರಿ ಸೊಪ್ಪು, 1-2 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಮಸಾಲೆ ಆ್ಯಡ್ ಮಾಡೋಕ್ಕೆ. ಎಣ್ಣೆ ಕಾದ್ಮೇಲೆ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ. ಅದು ಸಿಡಿದ್ಮೇಲೆ ಜೀರಿಗೆ ಹಾಕ್ಕೊಳ್ಳಿ. ನೋಡಿ, ಅದೆಲ್ಲ ಸಿಡಿದ್ಮೇಲೆ ಕರಿಬೇವು ಆ್ಯಡ್ ಮಾಡಬೇಕು. ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಸಹ ಸೇರಿಸಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೆ ಹುರ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹುಡುಗರು ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು ಟೊಮೆಟೊ ಕೆಚಪ್ ಜೊತೆ ಆಗಲಿ, ಮೊಸರು ಜೊತೆ ಆಗಲಿ, ತುಪ್ಪ ಜೊತೆ ಆಗಲಿ ಮಾಡಿಕೊಟ್ರೆ ಅಂತೂ ಅಷ್ಟು ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ. ಅಚ್ಕಾರದ ಪುಡಿ 1 ಸ್ಪೂನು, ಹಸಿಮೆಣ್ಸಿನ್ಕಾಯಿ ಮಿಕ್ಸಿಯಲ್ಲೂ ಹಾಕ್ತಾಯಿದ್ದೀನಿ, ಮತ್ತು ಕಲರ್ ವೈಸ್ಗೆ ಟೇಸ್ಟ್ ವೈಸ್ಗೆ ಇಲ್ಲಿ ಅಚ್ಕಾರದ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಸ್ಟಫಿಗೆ. ಇದು ಕಸ್ತೂರಿ ಮೇಥಿ ಸ್ವಲ್ಪ ಉಜ್ಜಿ ಹಾಕ್ಕೊಳ್ಳಿ ಫ್ಲೇವರ್ಗೆ, ತುಂಬ ಚೆನ್ನಾಗಿರುತ್ತೆ ಅರೋಮಾ.
ಇದು ಸ್ವಲ್ಪ ಧನಿಯಾ ಪೌಡ್ರ್ ಆ್ಯಡ್ ಮಾಡ್ತಾಯಿದ್ದೀನಿ, ಮನೆಯಲ್ಲೇ ಮಾಡಿರೋ ಧನಿಯಾ ಪೌಡ್ರದು. ನಿಜವಾಗ್ಲೂ ಫ್ರೆಂಡ್ಸ್ ಇದು ಮಾಡೋಕ್ಕೆ ಸ್ವಲ್ಪ ಪ್ರಾಸೆಸ್ ಡಿಲೇ ಆಗ್ಬೋದು, ಹಿಟ್ಟು ನೆನೆಯಿಡೋಕ್ಕೆ, ಮಸಾಲೆ ಮಾಡಿಕೊಂಡು ಸ್ಟಫ್ ಮಾಡೋಕ್ಕೆ, ಬಟ್ ಟೇಸ್ಟ್ ಮಾತ್ರ ತುಂಬ. ಈಗ ನಾನು ಅದು ಮಾಡ್ಕೊಂಡಿದ್ನೆಲ್ಲ ಮಸಾಲೆ ಮಿಕ್ಸಿಯಲ್ಲಿ ಅದು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಆಲೂಗಡ್ಡೆ ಎಲ್ಲ ಹೊಂದ್ಕೊಳ್ಬೇಕು. ಅದರಲ್ಲಿ ನಾನು ಸಿಪ್ಪೆ ತೆಗೆದಿಟ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ ಆಲೂಗಡ್ಡೆ ಸಹ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾರಲ್ಲಿ ಹಾಕಿದ್ದೀನಿ ಮತ್ತು ಇಲ್ಲಿ ಕೂಡ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಎರಡು ತಲ್ಲಿ. ಇದು ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಈಗ ನಾನು ಆಲೂಗಡ್ಡೆ ಆ್ಯಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನೋಡಿ ಸ್ವಲ್ಪನೇ ಯೂಚ್ಕೊಳ್ಳಿ, ಕೈ ಕೂಡ ಜಾಸ್ತಿ ಸ್ಮ್ಯಾಶ್ ಮಾಡ್ಕೋಬಾರ್ದು. ಅದು ಚೆನ್ನಾಗಿ ಅದು ಸಿಗ್ತಾ ಇರಬೇಕು. ನಾವು ಪರೋಟ ಅಂತಂದರೆ ಇದು ಆಲೂಗಡ್ಡೆ ಅಲ್ಲೊಂದು ಸಿಗ್ತಾ ಇದ್ದರೆ ಬಾಯಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಎಷ್ಟು ಇದು ಮಾಡ್ತಿದ್ದೀನಲ್ಲ ಅಷ್ಟೇ ಮಾಡ್ಕೊಳ್ಳಿ, ತುಂಬ ಮೆತ್ತಗೆ ಇರಬಾರ್ದು. ನೋಡಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇದು ಮಾಡ್ಕೊಳ್ಳಿ. ಮಸಾಲೆ ಸಹ ಅಷ್ಟೇ, ಅದಕ್ಕೆ ಹೊಂದ್ಕೊಳ್ಳೋಷ್ಟು ನಾನು ಆ್ಯಡ್ ಮಾಡ್ತಾಯಿದ್ದೀನಿ ಆಲೂ ಪರೋಟಕ್ಕೆ. ಸೇಮ್ ನಾವು ದೋಸೆಗೆ ಆಲೂಗಡ್ಡೆ ಹೇಗೆ ಮಾಡ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ ಬಂದರೆ ಸಾಕು. ಅದು ಚೆನ್ನಾಗಿ ಅದ್ರ ಜೊತೆ ಹೊಂದ್ಕೋಬೇಕು ಮಸಾಲೆ. ತುಂಬ ದೊಡ್ಡ ದೊಡ್ಡ ಕನ್ನೆ ಇರೋದು ಸ್ವಲ್ಪಗೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಏನು ಫೈನ್ ಪೇಸ್ಟ್ ಥರ ಏನು ಆಗಬಾರ್ದು ಫ್ರೆಂಡ್ಸ್. ಇದು ಅಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಕಾಣಬೇಕು. ಬನ್ನಿ ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಒಂದು ಪೇಪರ್ ಮೇಲೆ ಎಣ್ಣೆ ಹಚ್ಚಿ ಇಟ್ಟಿಟ್ಟು ಈಗ ನೋಡಿ ಸೇಮ್ ಹೋಳಿಗೆ ಹೂರಣ ಈಗ ತೊಗೊಂಡು ಇದು ಮಾಡ್ತೀವಲ್ಲ ಆ ರೀತಿ ಮಾಡಿ ಸೇಮ್ ಪರಾಟಾಗೆ ಹೆಂಗೆ ಕ್ಲೋಸ್ ಮಾಡಿ ಎಲ್ಲ ಹಿಂದ್ಗಡೆ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಲಟ್ಟಿಸ್ಕೊಳ್ಳಿ. ಕೈಯಿಂದಾದರೂ ಮಾಡ್ಬೋದು, ಇಲ್ಲ ಮೇಲೆ ಒಂದು ಶೀಟ್ ಹಾಕಿ ಲಟ್ಟಣಿಕೆಯಿಂದ ಕೂಡ ನೀಟಾಗಿ ಲಟ್ಸ್ಕೊಬೋದು. ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ಡೈರೆಕ್ಟಾಗಿ. ಇದರ ಮೇಲೆ ನೀವು ಎಣ್ಣೆ ಆದರೂ ಹಚ್ಕೊಳ್ಳಿ, ತುಪ್ಪ ಆದರೂ ಹಚ್ಕೊಳ್ಳಿ. ಆಲ್ಮೋಸ್ಟ್ ಡಾಬಾದಲ್ಲೆಲ್ಲ ಬೆಣ್ಣೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಅವರು, ಇಲ್ಲ ತುಪ್ಪ ಯೂಸ್ ಮಾಡ್ತಾರೆ. ಪಂಜಾಬ್ ಅವ್ರು ಮಾತ್ರ ಜಾಸ್ತಿ ತುಪ್ಪನೇ ಹಾಕ್ತಾರೆ, ಎಣ್ಣೆ ರೇರ್ ಹಾಕೋದು. ನಾನಿಲ್ಲಿ ಹಂಚಿಗೆ ಎಣ್ಣೆ ಹಾಕ್ತಿದ್ದೀನಿ, ಬಟ್ ಸರ್ವ್ ಮಾಡಬೇಕಾದಲ್ಲಿ ತುಪ್ಪನೇ ಬಳಸ್ತೀನಿ. ನೋಡಿ ಫಸ್ಟು ಎಲ್ಲ ಸೈಡ್ಸಲ್ಲೆಲ್ಲ ಎತ್ಕೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನೊಂದು ರೆಡಿ ಮಾಡ್ಕೊಳ್ಳೋಷ್ಟರೊಳಗೆ ನೋಡಿ ಇದು ಬೆಂದಿದೆ ಒಂದು ಸೈಡು, ಇನ್ನೊಂದು ಸೈಡು ತಿರ್ವಾಕೋಣ. ಅದು ಬೇಯೋದ್ರಲ್ಲೇ ಇನ್ನೊಂದು ಕೂಡ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾವು. ನಿಜವಾಗ್ಲೂ ಫ್ರೆಂಡ್ಸ್ ಮಾಡ್ಕೊಂಡು ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಪದೇ ಪದೇ ಬೇಕು ಅನಿಸುತ್ತೆ. ಈವನ್ ದೊಡ್ಡವರು ಅಷ್ಟು 2-3 ಚಪಾತಿ ತಿನ್ನೋದಲ್ಲಿ ಇದು 4-5ರಿಂದ ತಿನ್ನೋಷ್ಟು ಟೇಸ್ಟಿಯಾಗಿರುತ್ತೆ. ಅದೇನು ಮಸಾಲ ಇದೆಯಲ್ಲ ಅದು ಹೈಲೈಟು ಮೇನು. ಇದು ಆ್ಯಕ್ಚುಲಿ ದಪ್ಪನೇ ಇರಬೇಕು ಪರೋಟ, ಬಟ್ ನಿಮಗೆ ಬೇಯೋದು ತುಂಬ ಲೇಟ್ ಆಗುತ್ತೆ ಅಂದರೆ ತೆಳ್ಳಗೆ ಮಾಡ್ಕೋಬೋದು ಫ್ರೆಂಡ್ಸ್. ಮೇಲೆ ಒಂದು ಶೀಟ್ ಹಾಕಿ ಲಟ್ಟಿಸಿದರೆ ನಿಮ್ಗೆ ಎಷ್ಟು ತೆಳು ಬೇಕಷ್ಟು ತೆಳ್ಳಗೆ ಬರುತ್ತೆ ಇದು. ನೋಡಿ ಫ್ರೆಂಡ್ಸ್ ಆಲೂ ಪರೋಟ ರೆಡಿಯಾಗಿದೆ. ಅದು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರಬೇಕು, ಆ ಥರ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ನಿಮ್ಮ ಮುಂದೆ ತರ್ತೀನಿ ಫ್ರೆಂಡ್ಸ್. Thank you.